ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 17ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಸರಿಯಾಗಿ ಮಲಗೋದು, ಸರಿಯಾಗಿ ಎಚ್ಚರವಾಗಿರೋದು ಅಂತಂದರೆ ಏನು ಅರ್ಥ ಅನ್ನೋದನ್ನ ತಿಳ್ಕೊಂಡ್ವಿ. ಮತ್ತು ಯುಕ್ತ ಚೇಷ್ಟ ಅಂತಂದರೆ ಏನು? ಕರ್ಮಗಳಲ್ಲಿ ಯುಕ್ತ ಚೇಷ್ಟನಾಗಿರೋದು ಅಂದರೆ ಎಷ್ಟು ಬೇಕೋ ಅಷ್ಟು ಕೆಲಸವನ್ನು ಮಾಡೋದು, ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು ಅನ್ನೋದನ್ನು ತಿಳ್ಕೊಂಡಿರಬೇಕು. ಮತ್ತು ಯಾವ ರೀತಿ ಕೆಲಸ ಮಾಡಬೇಕು, ಯಾವುದು ಮಾಡಬಾರ್ದು. ಅಂದರೆ ಅತಿಯಾಗಿ ತಿನ್ನೋದು, ಅತಿಯಾಗಿ ಕೆಲಸ ಮಾಡೋದು, ಅತಿಯಾಗಿ ನಿದ್ದೆ ಮಾಡೋದು ಅಥವಾ ನಿದ್ದೆ ಮಾಡದೇ ಇರೋದು, ಇದನ್ನೆಲ್ಲ ಮಾಡಬಾರ್ದು ಅನ್ನೋದನ್ನು ತಿಳ್ಕೊಂಡ್ವಿ. ಮತ್ತು ಮಿತವಾಗಿ ಅವನ ಒಂದು ಸ್ವಾಸ್ಥ್ಯಕ್ಕೆ, ತನ್ನ ಶರೀರ ಸ್ವಾಸ್ಥ್ಯವಾಗಿರಬೇಕು, ತಾನು ಸಾಧನೆ ಕೂಡ ಮಾಡಬೇಕು, ಆರೋಗ್ಯವಾಗಿರಬೇಕು. ಇಷ್ಟಕ್ಕೆ ಏನು ಊಟ ಮಾಡಬೇಕು ಮತ್ತು ಎಷ್ಟು ಕೆಲಸ ಮಾಡಬೇಕೋ ಅಷ್ಟು ಮಾತ್ರ ಮಾಡಬೇಕು, ಮತ್ತು ಎಷ್ಟು ನಿದ್ದೆ ಮಾಡಬೇಕೋ ಅಷ್ಟು ಮಾತ್ರ ಮಾಡಬೇಕು. 6 ಗಂಟೆ ನಿದ್ದೆ ಮಾಡಬೇಕು ಅಂತ ಫೋರ್ಸ್ಫುಲ್ಲಾಗಿ 6 ಗಂಟೆ ಮಲಗೋದಲ್ಲ. ನಮ್ಮ ಒಂದು ಪರಿಸ್ಥಿತಿ, ನನ್ನ ಪ್ರಕೃತಿ, ನನ್ನ ಸ್ಥಿತಿಗೆ ಅನುಗುಣವಾಗಿ ನನಗೆ 5 ಗಂಟೆ ಮಲಗಿದ್ರೆ ಸಾಕಾ, ನಿದ್ದೆ ಆಗಿದ ತಕ್ಷಣ ಎದ್ದೇಳಬೇಕು. ಆಮೇಲೆ ನಾವು ಧ್ಯಾನ ಕೂತ್ಕೊಂಡಾಗ ನಿದ್ದೆ ಬರಬಾರ್ದು, ಆ ರೀತಿ ನಿದ್ದೆ ಆಗಿರಬೇಕು ನಮಗೆ. ಕೆಲವರು ಬೆಳಗ್ಗೆನೇ ಎದ್ದೇಳ್ತಾರೆ, ಕೂತ್ಕೊಂಡು ಓದ್ತಾ ಇರ್ತಾರೆ. ಧರ್ಮಗ್ರಂಥಗಳ ಒಂದು ಅಧ್ಯಯನ ಮಾಡಬೇಕು ಅಂತ ಕೂತ್ಕೊಂಡಾಗ ಓದ್ತಾ ಇದ್ದಾಗ ನಿದ್ದೆ ಬಂತು ಅಂತಂದರೆ ನಮ್ಮ ನಿದ್ದೆ ಕಂಪ್ಲೀಟ್ ಆಗಿಲ್ಲ ಅಂತ ಅರ್ಥ. ಅಲ್ಲಿ ಫೋರ್ಸ್ಫುಲ್ಲಾಗಿ ಎದ್ದಿರ್ತೀವಿ ಅಂತ ಅರ್ಥ ಆಗುತ್ತೆ, ಆಯಿತಾ? ಅದಕ್ಕೆ ಆ ರೀತಿ ಮಾಡಬಾರ್ದು. ಈಗ ಎದ್ದು ನಾವು ಓದೋಕ್ಕಾಗಿಲ್ಲ ಅಥವಾ ನಾವು ಧ್ಯಾನ ಮಾಡೋಕ್ಕಾಗಿಲ್ಲ ಅಂತಂದರೆ ಏನು ಪ್ರಯೋಜನ ಆಗುತ್ತೆ ಅಲ್ವಾ? ಆ ರೀತಿ. ಮತ್ತು ನಾನು ಬೆಳಗ್ಗೆನೇ ಬೇಗ ಎದ್ಬಿಡಬೇಕು ಅಂತಂದ್ಬಿಟ್ಟು ಬೆಳಗ್ಗೆ ಎದ್ದೊಳ್ತೀವಿ, ಆದರೆ ಅಲ್ಲಿ ಧ್ಯಾನನೂ ಮಾಡೋಕ್ಕಾಗಲ್ಲ. ಅದರಿಂದ ನನ್ನ ಆರೋಗ್ಯನೂ ಕೆಡುತ್ತೆ, ಆಯಿತಾ? ಅದು ಎನರ್ಜಿ ಮತ್ತೆ ನಮಗೆ ರೀಫಿಲ್ ಆಗಿಲ್ಲ ಅಂತಂದರೆ ನಾವು ಆ ದಿವಸ ಎಲ್ಲ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ಆ ರೀತಿ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ನಮಗೆ ಬೇಕಾಗಿರುವಷ್ಟು ನಿದ್ದೆಯನ್ನು ನಾವು ಮಾಡಲೇಬೇಕು. ಮಿನಿಮಮ್ ಅಂತಂದರೆ 6 ಗಂಟೆ ಅಂದರೆ ರಾತ್ರಿಯ ಹೊತ್ತಿನ ನಿದ್ದೆ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ಬೆಳಗ್ಗೆ ಮಲಗಬಾರ್ದು, ರಾತ್ರಿ ಅಷ್ಟೊತ್ತು ಮಾತ್ರ ಮಲಗಬೇಕು. ಅಷ್ಟೊತ್ತು ಮಲಗಬೇಕು ಅಂತಂದರೆ ನಾವು ಅಷ್ಟು ಕೆಲಸ ಮಾಡಿರಬೇಕು, ಮತ್ತು ನಾವು ಅಷ್ಟು ಊಟ ಮಾಡಿರಬೇಕು. ಊಟನೂ ಜಾಸ್ತಿ ಆದರೆ ನಿದ್ದೆನೂ ಜಾಸ್ತಿ ಆಗುತ್ತೆ, ಮತ್ತು ನಮ್ಮ ಶರೀರದ ಆರೋಗ್ಯ ಕೂಡ ಕೆಡುತ್ತೆ. ಅದಕ್ಕೋಸ್ಕರ ಮಿತವಾಗಿ ಊಟ ಮಾಡಬೇಕು, ಮತ್ತು ಹಿತವಾಗಿ ಇರಬೇಕು. ನಮಗೆ ಮಿತವಾಗೂ ಇರಬೇಕು, ಹಿತವಾಗಿಯೂ ಇರಬೇಕು. ಆ ರೀತಿಯ ಊಟ ಮಾಡಬೇಕು, ಆ ರೀತಿ ನಿದ್ದೆ ಮಾಡಬೇಕು ಅನ್ನೋದೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಈಗ ಧ್ಯಾನಕ್ಕೆ ಕೂತ್ಕೊಳ್ತಾರಲ್ವಾ, ಅವರು ಅಷ್ಟು ಚೆನ್ನಾಗಿ ಧ್ಯಾನ ಮಾಡೋದಕ್ಕೆ ಕಾರಣ ಏನು? ನಮಗೆ ಯಾಕೆ ಕೂತ್ಕೊಳ್ಳೋಕ್ಕಾಗಲ್ಲ ಅಥವಾ ನಿದ್ದೆ ಬರೋ ಹಾಗಾಗುತ್ತೆ ಅಂತಂದರೆ, ನಾವು ಅತಿಯಾಗಿ ತಿಂತೀವಿ, ಸರಿಯಾಗಿ ನಿದ್ದೆ ಮಾಡೋದಿಲ್ಲ, ಆಮೇಲೆ ಏನು ತಿನ್ನಬೇಕೋ ಅದನ್ನು ತಿನ್ನೋದಿಲ್ಲ, ನಮ್ಮ ನಾಲಿಗೆ ಏನು ಕೇಳುತ್ತೋ ಅದನ್ನೆಲ್ಲ ತಿಂತೀವಿ. ಅದರಿಂದ ಏನಾಗುತ್ತೆ, ನಾವು ಧ್ಯಾನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈಗ ನಮಗೆ ಭಗವಂತ ಸ್ವಯಂ ಹೇಳ್ಕೊಟ್ಟಿದ್ದಾನೆ ಏನು ತಿನ್ನಬೇಕು, ಯಾವ ರೀತಿ ನಾವು ಕೂತ್ಕೋಬೇಕು, ಯಾವ ರೀತಿ ಊಟ ಮಾಡಬೇಕು, ಯಾವ ರೀತಿ ನಿದ್ದೆ ಮಾಡಬೇಕು, ಯಾವ ರೀತಿ ನಿದ್ದೆ ಮಾಡಬಾರ್ದು, ಯಾವ ರೀತಿ ನಾವು ಕೆಲಸಗಳನ್ನು ಮಾಡಬಾರ್ದು, ಹೆಚ್ಚು ನಾವು ಪರಿಶ್ರಮ ಮಾಡಬಾರ್ದು. ಅದು ಕೂಡ ಪ್ರಾಬ್ಲಮೇನೆ, ಆಯಿತಾ? ನಮ್ಮ ಒಂದು ಶರೀರ ಎಷ್ಟು ತಡ್ಕೊಳಕ್ಕಾಗುತ್ತೋ, ಎಷ್ಟು ಮಾಡಬೇಕು, ಅದಕ್ಕೆ ಎಷ್ಟು ಮಾಡಿದ್ರೆ ಸರಿ ಅನ್ಸುತ್ತೋ ಅಷ್ಟು ಕೆಲಸ ಮಾತ್ರ ನಾವು ಮಾಡಬೇಕು. ಅತಿಯಾಗಿ ಕೆಲಸ ಮಾಡೋದು ಕೂಡ ಪ್ರಾಬ್ಲಮೇನೆ, ಆಯಿತಾ? ಯಾವುದೂ ಅಷ್ಟೇ ಒಂದು ಮಿತಿನಲ್ಲಿದ್ದರೆ ಏನೂ ಆಗೋದಿಲ್ಲ, ಅತಿ ಆದರೆ ಎಲ್ಲವೂ ತೊಂದರೆನೇ ಆಗೋದು ಅನ್ನೋದು ನಾವು ಇದರಿಂದ ತಿಳ್ಕೊಬೋದು. ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಯೋಗದ ಜೊತೆಗೆ ದುಃಖ ಅನ್ನುವಂಥ ವಿಶೇಷಣವನ್ನು ಕೊಟ್ಟಿದ್ದಾರಲ್ಲ, ಅದಕ್ಕೆ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಧ್ಯಾನ ಯೋಗ ಸಿದ್ಧಿ ಆದಮೇಲೆ ಧ್ಯಾನ ಯೋಗಿಗೆ ಪರಮಾನಂದ ಮತ್ತು ಪರಮಶಾಂತಿಯ ಅನಂತ ಸಾಗರನಾದಂತಹ ಪರಮೇಶ್ವರನ ಪ್ರಾಪ್ತಿಯಾಗುತ್ತೆ. ಈಗ ಧ್ಯಾನ ಯೋಗಕ್ಕೆ ಕೂತ್ಕೋಬೇಕು ಅಂದರೆ ಏನೆಲ್ಲ ನಾವು ಫಾಲೋ ಮಾಡಬೇಕು ಅಂತ ಗೊತ್ತಾಯಿತು. ಈಗ ಧ್ಯಾನ ಯೋಗ ಕೂತ್ಕೊಂಡಾಯಿತು, ಸಿದ್ಧಿನೂ ಸಿಕ್ತು ನಮಗೆ. ಅದರಲ್ಲಿ ಸಿದ್ಧಿ ಅನ್ನೋದು ಆಯಿತು ಅಂತಂದಮೇಲೆ ಏನಾಗುತ್ತೆ, ಧ್ಯಾನ ಯೋಗಿಗೆ ಏನು ಸಿಗುತ್ತೆ ಅಂತಂದರೆ, ಆ ಭಗವಂತ ಪರಮಾನಂದ ಪರಮಶಾಂತಿಯ ಅನಂತ ಸಾಗರನಾಗಿರುವಂಥ ಪರಮೇಶ್ವರನ ಪ್ರಾಪ್ತಿಯಾಗುತ್ತೆ. ಅದಕ್ಕೋಸ್ಕರನೇ ಅವನ ಸಂಪೂರ್ಣ ದುಃಖಗಳೂ ಕೂಡ ತನ್ನ ಕಾರಣ ಸಹಿತವಾಗಿ ಯಾವತ್ತಿಗೂ ಅದು ಕಂಪ್ಲೀಟಾಗಿ ನಾಶ ಆಗಿಬಿಡುತ್ತೆ. ಈಗ ಒಂದೊಂದು ದುಃಖಕ್ಕೆ ಒಂದೊಂದು ಕಾರಣ ಇದ್ದೇ ಇರುತ್ತಲ್ವಾ,
ಅದೇನಾದರೂ ಆಗಿರಲಿ, ಈಗ ನನಗೆ ಮಾನಸಿಕವಾಗಿ ಏನೋ ಒಂದು ದುಃಖ ಇರುತ್ತೆ, ಶಾರೀರಿಕವಾಗಿರುತ್ತೆ, ಎಂಥದ್ದಾದರೂ ಆಗಿರಲಿ, ಅದಕ್ಕೊಂದು ಕಾರಣ ಕೂಡ ಇರುತ್ತೆ. ಆ ಕಾರಣ ಸಹಿತವಾಗಿ ಅದು ನಾಶ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಮತ್ತು ಇನ್ಯಾವತ್ತೂ ಕೂಡ ಮರೆತೂ ಕೂಡ ಜನ್ಮ ಮರಣ ರೂಪಿ ಸಂಸಾರ ದುಃಖಗಳನ್ನು ಅವನು ಎದುರಿಸ್ಬೇಕಾಗಿರೋದಿಲ್ಲ. ಈಗ ನಾವು ಸತ್ತ ಮೇಲೆ ಮತ್ತೆ ಹುಟ್ತಾ ಇರ್ತೀವಿ. ಯಾಕೆ? ನಾವಿನ್ನೂ ಆ ಭಗವಂತನನ್ನು ಪಡ್ಕೊಂಡಿರೋದಿಲ್ಲ. ನಮ್ಮ ದುಃಖಗಳಿನ್ನೂ ಕಂಪ್ಲೀಟ್ ಆಗಿರೋದಿಲ್ಲ. ಅದಕ್ಕೆ ಒಂದು ಕಾರಣ ಇರುತ್ತೆ. ಅದಕ್ಕೆ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಯಾವಾಗ ನಾವು ಸಾಧನೆ ಮಾಡಿ ಭಗವಂತನನ್ನು ಪಡ್ಕೊಂಡ್ಬಿಡ್ತೀವೋ, ಭಗವಂತ ಸಿಕ್ಕಿದ ಮೇಲೆ ಮತ್ತೆ ಈ ಐಹಿಕ ಪ್ರಪಂಚಕ್ಕೆ ನಾವು ಬರಬೇಕಾಗಿಲ್ಲ. ಯಾವುದೇ ರೀತಿಯ ದುಃಖಗಳನ್ನು ಕೂಡ ಅನುಭವಿಸ್ಬೇಕಾಗಿಲ್ಲ. ಅವನಿಗೆ ಆವಾಗ ಕನಸಲ್ಲೂ ಕೂಡ ಚಿಂತೆ, ಶೋಕ, ಭಯ, ಉದ್ವೇಗ ಇದ್ಯಾವುದೂ ಇರೋದಿಲ್ಲ. ಈಗ ಒಬ್ಬ ಮನುಷ್ಯ ಅಂದಮೇಲೆ ಅವನಿಗೆ ಚಿಂತೆ ಅನ್ನೋದಿದ್ದೇ ಇರುತ್ತೆ, ಶೋಕ ಅನ್ನೋದಿದ್ದೇ ಇರುತ್ತೆ, ಕಷ್ಟಗಳು ಅನ್ನೋದು ಇರುತ್ತೆ, ಭಯ ಇರುತ್ತೆ, ಉದ್ವೇಗ ಇರುತ್ತೆ, ಕೋಪ ಎಲ್ಲ ಥರದ್ದು ಇರುತ್ತೆ. ಆದರೆ ಒಂದ್ಸರಿ ಭಗವಂತನನ್ನು ಪಡ್ಕೊಂಡ ಅಂತಂದಮೇಲೆ ಇದ್ಯಾವುದೂ ಅವನಲ್ಲಿ ಇರೋದಿಲ್ಲ. ಅವನು ಕಂಪ್ಲೀಟ್ ಸರ್ವಥಾ ಮತ್ತು ಸರ್ವದಾ ಯಾವಾಗಲೂ ಆನಂದದ ಮಹಾನ್ ಪ್ರಶಾಂತ ಸಮುದ್ರದಲ್ಲಿ ಮುಳುಗಿರ್ತಾನೆ. ದುಃಖಗಳ ಆತ್ಯಂತಿಕ ನಾಶ ಅಂದರೆ ಅದರ ಮೂಲದಿಂದನೇ ನಾಶ ಮಾಡುವಂಥ ಈ ಫಲದ ಬಗ್ಗೆ ಹೇಳೋದಕ್ಕೋಸ್ಕರನೇ ಯೋಗದ ಜೊತೆಗೆ ದುಃಖ ಅನ್ನುವಂಥ ವಿಶೇಷಣವನ್ನು ಕೊಟ್ಟಿದ್ದಾನೆ ಭಗವಂತ ಇಲ್ಲಿ. ಆಯಿತಾ? ದುಃಖಗಳೆಲ್ಲ ನಮಗೆ ಯಾಕೆ ಬರುತ್ತಪ್ಪ ಭಗವಂತ, ಯಾವಾಗ ನಾವು ಇದರಿಂದ ಹೊರಗಡೆ ಬರೋದು ಅಂತೆಲ್ಲ ನಾವು ಅಂದ್ಕೊಳ್ತಾ ಇರ್ತೀವಲ್ವ, ಅದಕ್ಕಿಲ್ಲಿ ಭಗವಂತ ಸ್ವಯಂ ಉತ್ತರವನ್ನು ಕೊಟ್ಟಿದ್ದಾನೆ. ಯಾವಾಗ ನೀನು ಸಾಧನೆ ಮಾಡಿ ನನ್ನನ್ನು ಪಡ್ಕೊಂಬಿಡ್ತೀಯೋ ಆವಾಗ ನಿನ್ನ ದುಃಖ ಕಂಪ್ಲೀಟಾಗಿ ಕಾರಣದಿಂದ ಬುಡ ಸಮೇತ ಅದು ನಾಶ ಆದಾಗೆ ಲೆಕ್ಕ ಅಂತ ಹೇಳ್ತಾ ಇದ್ದಾನೆ. ಇನ್ನು ಅದಕ್ಕಿಂತ ಇನ್ನೇನು ಹೇಳೋಕ್ಕೆ ಸಾಧ್ಯ? ನಾವು ಸಾಧನೆ ಮಾಡೋದಿಲ್ಲ, ನಮಗೆ ಹಾಗೆ ದುಃಖ ಹೋಗ್ಬಿಡ್ಬೇಕು, ಎಲ್ಲಿಂದ ಆಗತ್ತೆ? ಆಗಲ್ಲ. ಅದಕ್ಕೇನಾದರೂ ಒಂದು ನಾವು ಮಾಡಲೇಬೇಕಲ್ವ. ನಾವು ಮಾಡಿದ್ರೆ ಅದಕ್ಕೊಂದು ಪ್ರತಿಫಲ ಇರುವಂಥದ್ದು. ಸೊ ಅದಕ್ಕೋಸ್ಕರನೇ ನಾವು ಭಗವಂತನನ್ನು ಪಡೆಯುವಂಥ ಸಾಧನೆ ಕಡೆಗೆ ನಮ್ಮ ಮನಸ್ಸನ್ನು ತೊಡಗಿಸ್ಬೇಕು. ಯಾವಾಗಲೂ ಈ ಐಹಿಕದಲ್ಲೇ ಮುಳುಗಿರುವಂಥ ಮನಸ್ಸನ್ನು ಆಧ್ಯಾತ್ಮಿಕದ ಕಡೆಗೆ ತರಬೇಕು. ಅದರಲ್ಲಿ ಅದು ಮುಳುಗಬೇಕು. ಆ ರೀತಿ ಮಾಡಿದಾಗ ಮಾತ್ರ ನಮಗೆ ಈ ದುಃಖದಿಂದ ಎಲ್ಲ ಬಿಡುಗಡೆ ಅನ್ನೋದು ಸಿಗೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.